ಎಲ್ಲ ಒಂದು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಟ್ರೂ CK ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಥಮ PUC ಕನ್ನಡ ವಿಷಯದ ಕಾವ್ಯ ಭಾಗ 1 ದುರ್ಯೋಧನ ವಿಲಾಪ ಈ ಒಂದು ಪದ್ಯ ಭಾಗದ ಸಂಪೂರ್ಣ ಅಭ್ಯಾಸ ಪ್ರಶ್ನೆ ನೋಡ್ತಾ ಹೋಗೋಣ. 1 ಅಂಕ, 2 ಅಂಕ, 3 ಅಂಕ ಸಂದರ್ಭ ಆಗಿರ್ಬೋದು, ಮತ್ತೆ 3 ರಿಂದ 4 ಅಂಕ ಎಲ್ಲ ಪ್ರಶ್ನೆಗಳು ಉತ್ತರ ಸಹಿತ ಕೊಡ್ತೇನೆ. ವಿಡಿಯೋನ ಕೊನೆವರೆಗೆ ನೋಡಿ, ಅರ್ಥ ಆಯ್ತಾ? ಸಂಪೂರ್ಣ ಈ ಒಂದು ಪದ್ಯ ಭಾಗದ ಭಾವಾರ್ಥ, ಪ್ರತಿಯೊಂದು ಸಾಲಿನ ಭಾವಾರ್ಥ ಜೊತೆಗೆ ಸಂಪೂರ್ಣ ಪ್ರಶ್ನೆ ಉತ್ತರ ಕೊಡ್ತೇನೆ. ಎಲ್ಲ ಕ್ವಶನ್ಗಳು ಇಂಪಾರ್ಟೆಂಟ್ ಆಗಿರ್ತವೆ ಮತ್ತು ತುಂಬಾ ಸರಳ ಆಗಿರ್ತವೆ. ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು, ನೆನಪಿಟ್ಕೋಬೋದು. ಓಕೆನಾ? ಕೊನೆವರೆಗೆ ನೋಡಿ, ಸಂಪೂರ್ಣ ಉತ್ತರಗಳು ಇದೇ ವಿಡಿಯೋದಲ್ಲಿ ಕವರ್ ಮಾಡ್ತೇನೆ. ಓಕೆನಾ? ಕೊನೆವರೆಗೆ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಿಮಗೆ ನೆಕ್ಸ್ಟ್ ನೀವು ನಿಮ್ಮ ಒಂದು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಎಲ್ಲ ಒಂದು ಪಾಠಗಳ ಪದ್ಯಗಳ ಸಂಪೂರ್ಣ ಕ್ವಶನ್ ಆನ್ಸರ್ ಇದೇ ಚಾನಲ್ ಆಗ್ತೀವಿ. ಅದಷ್ಟೇ ಇಲ್ಲದೆ ನೀವು ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಎಲ್ಲ ಸ್ಟ್ರೀಮ್ ಅವರಿಗೆ ಎಲ್ಲ ಕ್ವಶನ್ ಪೇಪರ್ಗಳು, ಟೆಸ್ಟ್ ಆಗಿರ್ಬೋದು, ಮಿಡ್ ಟರ್ಮ್ ಆಗಿರ್ಬೋದು, ಅನುಲ್ ಆಗಿರ್ಬೋದು, ಎಲ್ಲ ಕ್ವಶನ್ ಪೇಪರ್ ಇದೇ ಚಾನಲ್ ಆಗ್ತೀವಿ. ಬರೀ ಕ್ವಶನ್ ಪೇಪರ್ ಮಾತ್ರವಲ್ಲ, ನಿಮ್ಮದು ಯಾವುದೇ ಕೋರ್ಸ್ ತೊಗೊಳ್ಳಿ ನೀವು, ನಿಮಗೆ ಎಲ್ಲ ಸಬ್ಜೆಕ್ಟ್ನ ಸ್ಟಡಿ ಮೆಟೀರಿಯಲ್ಗಳು ಇದೇ ಚಾನಲ್ ಆಗ್ತೀವಿ. ಯಾವುದೇ ಕಾರಣಕ್ಕೂ ಅವನ್ನ ಮಿಸ್ ಮಾಡ್ಕೋಕ್ಕೆ ಹೋಗಬೇಡಿ, ಅವೆಲ್ಲ ನಮಗೆ ತುಂಬ ಯೂಸ್ ಆಗ್ತವೆ ಯಾವಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ. ಸೊ ದಯವಿಟ್ಟು ಎಲ್ಲರೂ ಮಾಡ್ಕೊಳ್ಳಿ, ನಿಮಗೆ ಗ್ಯಾರಂಟಿ ಈ ಒಂದು ಚಾನಲು 100% ಯೂಸ್ ಆಗಿ ಆಗ್ತದೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಆನ್ಸರ್ನ ಕಳಿಸಿ. ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಕಾವ್ಯ ಭಾಗ 1 ದುರ್ಯೋಧನ ವಿಲಾಪ. ಈಗ ನಾವು ನಿಮಗೆ ಚಾನಲ್ಲಿ ಗಾಂಧಿ ಪಾಠದ ಪ್ರಶ್ನೆ ಉತ್ತರ ಹಾಕಿದ್ವಿ, ಎಲ್ಲವನ್ನು ಹಾಕಿದ್ವಿ. ವಿಡಿಯೋ ಬಂದುಬಿಟ್ಟು ವಿಡಿಯೋದ ಕೇಳ್ಕೊಟ್ಟಿರ್ತಾನೆ. ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇರ್ತದೆ, ಅಲ್ಲಿ ಹೋಗ್ಬಿಟ್ಟು ನೀವು ಆ ಒಂದು ಗಾಂಧಿ ಪಾಠದ ಪ್ರಶ್ನೆ ಉತ್ತರ ನೋಡ್ಕೋಬೋದು. ಎಲ್ಲ ಕ್ವಶನ್ ಆನ್ಸರ್ ಹಾಕಿದ್ದೀನಿ, ನೋಡ್ಕೊಳ್ಳಿ. ಓಕೆ? ಕಾವ್ಯ ಭಾಗ 1 ದುರ್ಯೋಧನ ವಿಲಾಪ. ಬರೆದರೆ ಯಾರು? ರನ್ ಹಾಕುವಿ. ಸ್ವಲ್ಪ ಕವಿ ಪರಿಚಯ ನೋಡ್ಕೊಳ್ಳಿ, ನಿಮಗೆ ಮಲ್ಟಿಪಲ್ ಆಗಿರ್ಬೋದು, 1 ಮಾರ್ಕ್ಸಲ್ಲಿ ಕೇಳ್ಬೋದು, ನೋಡ್ಕೊಂಡಿರಿ. ರನ್ ಹಾಕುವಿ. ರನ್ನ ಕನ್ನಡದ ರತ್ನತ್ರಯ ಕವಿಗಳಲ್ಲೊಬ್ಬನು. ಅವನ ಜನ್ಮಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುಧೋಳಲು, ಅಂದರೆ ಈಗಿನ ಮುಧೋಳ. ತಂದೆ ಚೀನವಲ್ಲಭ, ತಾಯಿ ಅಬ್ಬಲ್ಲಬ್ಬೆ. ಇವನದು ಬಳಿಗಾರ ವೃತ್ತಿಯ ಮನೆತನ. ವಿದ್ಯಾಕಾಂಕ್ಷೆಯಿಂದ ಶ್ರವಣ ಬೆಳಗೊಳದಲ್ಲಿ ನಿಲ್ಲುತ್ತಾನೆ ಅಥವಾ ನೆಲೆಸಿರುತ್ತಾನೆ ಅಂತ ಕರಿಬೋದು ನೀವು. ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಪ್ರೋತ್ಸಾಹದಿಂದ ಅಜಿತ ಸೇನಾಚಾರದಲ್ಲಿ ವಿದ್ಯೆ ಕಲಿಯುತ್ತಾನೆ. ಮೊದಲು ಗಂಗರ ಮಂತ್ರಿ ಚಾವುಂಡರಾಯನ ಆಶ್ರಯ ಪಡೆದು ಗಂಗರ ಪತನಾನಂತರ ಚಾಲುಕ್ಯ ದೊರೆ ತೈಲಪ ಹಾಗೂ ಸತ್ಯಾಶ್ರಯ ಇರಿವ ಬೇಡಂಗನ ಅಂದರೆ ಬದ್ದೇಗ ಆಸ್ಥಾನ ಕವಿಯಾಗಿದ್ದನು. ಇನ್ನು ಭಾವಾರ್ಥ ನೋಡ್ಕೊಳ್ಳಿ. ನಾನು ಭಾವಾರ್ಥ ಎಲ್ಲನ ಹೇಳ್ತಾ ಕೊರಲ್ಲ, ಯಾರಿಗೆ ಭಾವಾರ್ಥ ಅವಶ್ಯಕತೆ ಇದೆ. ತುಂಬ ಜನ ಅಂತಿರ್ತೀರ, ನಮಗೆ ಹಳೆಗನ್ನಡ ಅರ್ಥ ಆಗ್ತಿಲ್ಲ, ಸ್ವಲ್ಪನೂ ಅರ್ಥ ಆಗ್ತಿಲ್ಲ ಅಂತ. ನೋಡಿ, ಇಲ್ಲಿ ಭಾವಾರ್ಥ ಕೊಟ್ಟಿದ್ದೀನಿ. ಯಾರಿಗೆ ಹಳೆಗನ್ನಡ ಅರ್ಥ ಆಗಿಲ್ಲ ಇಲ್ಲಿ ಓದ್ಕೋಬೋದು. ಸಂಪೂರ್ಣ ಒಂದು ಪ್ರತಿಯೊಂದು ಸಾಲಿನ ಭಾವಾರ್ಥ ಇದೆ, ಅರ್ಥ ಆಯ್ತಾ? ಕರೆಕ್ಟಾಗಿ ಓದ್ಕೊಳ್ಳಿ, ನಿಮಗೆ ಅರ್ಥ ಆಗ್ತದೆ. ಉಳಿದಿರೋದ ಕೈದು ನೆತ್ತರ ಪ್ರತಿಯೊಂದು ಸಾಲಿನ ಭಾವಾರ್ಥ ಇದೆ, ಇಲ್ಲಿ ನೋಡ್ಕೋಬೋದು. ನಾನು ನಿಮಗೆ ಸ್ಕಾಲ್ ಮಾಡ್ತೀನಿ, ಅವಶ್ಯಕತೆ ಅವ್ರು ಓದ್ಕೊಳ್ಳಿ. ನಾನು ನಿಮಗೆ ಡೈರೆಕ್ಟಾಗಿ ಅಭ್ಯಾಸ ಪ್ರಶ್ನೆ ಕಡೆ ಹೋಗ್ತೀನಿ. ಓಕೆ? ಇದನ್ನ ನೋಡ್ಕೊಳ್ಳೋರು ನೋಡ್ಕೋಬೋದು. ತುಂಬ ಜನಕ್ಕೆ ಕನ್ಫ್ಯೂಸ್ ಇರ್ತದೆ, ನನಗೆ ಅರ್ಥ ಆಗ್ತಿಲ್ಲ ಅನ್ನೋರು. ತುಂಬ ಜನಕ್ಕೆ ಹೆಲ್ಪ್ ಆಗ್ತದೆ, ನೋಡ್ಕೊಳ್ಳಿ. ಓಕೆ? ಚೆನ್ನಾಗಿ ಓದ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ ಯಾವುದೇ ಕ್ವಶನ್ ಬಂದರೂ ಬರೀಬೋದು. ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ, ಸ್ಟಾಪ್ ಮಾಡಿಬಿಟ್ಟು ಓದ್ಕೋಬೋದು. ಇದೇ ರೀತಿ ನಿಮಗೆ ಎಲ್ಲ ವಿಷಯ ಆಗ್ತೀನಿ, ಆಯ್ತಾ? ಈಗಾಗಲೇ ಗಾಂಧಿ ಹಾಕಿದ್ದೀನಿ, ಇದು ದುರ್ಯೋಧನ ವಿಲಾಪ. ಇದೇ ರೀತಿ ಎಲ್ಲ ಬರ್ತವೆ, ಎಲ್ಲನ ಓದ್ಕೊಳ್ಳಿ. ಮತ್ತು ಕಮೆಂಟ್ ಕೂಡ ಮಾಡಿ, ನಿಮಗೆ ಯಾವ ವಿಷಯ ಬೇಕಂತ ಆ ಒಂದು ವಿಷಯದ ಮೇಲೆ ವಿಡಿಯೋ ಹಾಕಿದ್ವಿ. ಈಗಲೇ ಹಾಕಿದ್ವಿ ಆಲ್ಮೋಸ್ಟು. ಕಮೆಂಟ್ ಮಾಡಿ. ನೋಡ್ಕೊಳ್ಳಿ. ನಾನು ಎಲ್ಲವನ್ನು ಹೇಳ್ತಾ ಕೊರಲ್ಲ, ಮೇನ್ ಆನ್ಸರ್ ಹೇಳ್ತೇನೆ. ಓಕೆ? ಅಭ್ಯಾಸ ಭಾಗ ಬಂತು. ಇಲ್ಲಿಂದ ನಾವು ಪ್ರತಿ ಪ್ರಶ್ನೆ ನೋಡ್ತಾ ಹೋಗೋಣ. ಅಭ್ಯಾಸ 1ನೇ ಯಾವುದು ಟಾಪಿಕ್ ಯಾವುದು? ಸಂದರ್ಭದೊಡನೆ ವಿವರಿಸಿ. ಸಂದರ್ಭ ಸ್ವಾರಸ್ಯ. 1ನೇ ಪ್ರಶ್ನೆ, ಗಾಂಡ್ವಿಯಲ್ತು ಪಿನಾಕ ಪಾನೀಯು ನೆರಿಯನ್. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಕವಿ ರತ್ನತ್ರಯಲ್ಲಿ ಒಬ್ಬನಾದ ರನ್ನನ ಸಾಹಸ ಭೀಮ ವಿಜಯಂ ಕಾವ್ಯದ ಅಥವಾ ಕೃತಿಯ ದುರ್ಯೋಧನ ವಿಲಾಪ ಎಂಬ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ನೋಡಿ, ನೀವು ಯಾವಾಗಲೂ ಸಂದರ್ಭ ಬರುವಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ನೀವು ಆಯ್ಕೆಯನ್ನು ಬರೀಬೇಕು. ಓಕೆನಾ? ಆಯ್ಕೆ ಬರಬೇಕು. ಆಯ್ಕೆಯಲ್ಲಿ ಏನು ಬರೀಬೇಕು? ನೀವು ಅದನ್ನ ಬರೆದವ್ರು ಯಾರು, ಆ ಒಂದು ಪದ್ಯ ಭಾಗವನ್ನು ಬರೆದವ್ರು ಯಾರು, ಆ ಕವಿ ಹೆಸರು ಬರಬೇಕು. ಆ ಕವಿ ಹೆಸರು ಜೊತೆಗೆ ಅವರ ಕೃತಿ ಬರೀಬೇಕು. ಅವರ ಕೃತಿ ಎಲ್ಲಿ ಸಿಗ್ತದೆ? ಅದೇ ಒಂದು ಪುಸ್ತಕದಲ್ಲಿ ಕೊಟ್ಟಿರ್ತಾರೆ. ಆ ಒಂದು ಪದ್ಯ ಭಾಗವನ್ನು ಯಾವ ಕೃತಿಯಿಂದ ಆಯ್ದುಕೊಂಡಿದ್ದಾರೆ ಕೊಟ್ಟಿರ್ತಾರೆ, ಆ ಕೃತಿ ಹೆಸರು ಬರಬೇಕು. ಆಮೇಲೆ ಈ ಒಂದು ಮೇಲಿನ ವಾಕ್ಯ
ಯಾವ ಪಾಠ ಅಥವಾ ಪದ್ಯದಿಂದ ತಗೊಂಡ್ರೆ ಅಂತ ಬರಬೇಕು. ಯಾವ ಪಾಠ ಇದು, ಯಾವ ಪದ್ಯ ಇದು? ದುರ್ಯೋಧನ ವಿಲಾಪ. ಇಷ್ಟೇ ನೋಡಿ, ಇವು 3 ಕೂಡ ಬರೀಬೇಕು. ನಿಮಗೆ ಕೃತಿ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಏನು ಬರೀರಿ, ಆ ಒಂದು ಕವಿಯ ಹೆಸರು ಅಥವಾ ಲೇಖಕರ ಹೆಸರು ಮತ್ತು ಅವರು ಬರೆದಂಥ ಪಾಠದ ಪದ್ಯ ಇದು ಬರೀಬೇಕು. ನೋಡಿ, ಪ್ರಸ್ತುತ ವಾಕ್ಯ ಆಯಿತು. ಸಂದರ್ಭ: ಕುರುಕ್ಷೇತ್ರ ರಣಾರಂಗದಲ್ಲಿ ಸಂಜಯನೊಡನೆ ಹೆಣಗಳ ರಾಶಿಯನ್ನೇರಿ ಬರುತ್ತಿರುವ ದುರ್ಯೋಧನನು ಶರಜಾಲಗಳಿಂದ ಭರ್ಜರಿತರವಾದ ಬಿದ್ದಿರುವ ದ್ರೋಣನನ್ನು ನೋಡುತ್ತಾನೆ. ಅವರಿಗೆ ಇಂಥ ಸಾವು ಏಕೆ ಸಂಭವಿಸಿತೋ ಎಂದು ಚಿಂತಿಸುತ್ತಾ, ನಿಮ್ಮ ಧನುರ್ವಿದ್ಯಾ ಕೌಶಲದ ಎದುರು ಗಾಂಡೀವಿಯಾದ ಅರ್ಜುನನೇ ಅಲ್ಲ, ಸ್ವತಃ ಪಿನಾಕಪಾನೀಯದ ಪ್ರಳಯ ರುದ್ರನೇ ಎದುರಾದರೂ ನಿಮ್ಮೊಡನೆ ಹೋರಾಡಿ ಗೆಲ್ಲಲು ಅಸಾಧ್ಯವೆಂದು ತಿಳಿಯದೆ ಎಂದು ದುಃಖಿಸುತ್ತಾನಾಗುತ್ತಾನೆ ಅಥವಾ ದುಃಖ ಪಡುತ್ತಾನೆ, ದುಃಖಿಯಾಗುತ್ತಾನೆ ಬರಿಬೋದು. ನೋಡಿ, ಸ್ವಲ್ಪ ಇಲ್ಲಿ ಡೀಪಾಗಿ ಎಕ್ಸ್ಪ್ಲೇಷನ್ ಕೊಟ್ಟಿರ್ತೇನೆ. ಡಿಟ್ಟು ಇದನ್ನೇ ಬರೀ ಅಂತ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ನಿಮಗೆ ಅರ್ಥ ಆಗಬೇಕು. ಅರ್ಥ ಆಗಿ ನಿಮ್ಮ ಭಾಷೆಯಲ್ಲೇ ಬರೀರಿ, ಮಾರ್ಕ್ಸ್ನ ಕೊಡ್ತಾರೆ. ಆಮೇಲೆ ಸ್ವಾರಸ್ಯ: ದ್ರೋಣರ ಸಾವು ಅವರು ಸೋತು ಸತ್ತಿರೋದಲ್ಲ, ಅದು ತನ್ನ ಕರ್ಮದ ಫಲವೇ ಇರಬಹುದೆಂದು ದುರ್ಯೋಧನ ಮನದಿಂಗಿತ. ಇನ್ನು 2ನೇ ಸಂದರ್ಭ: ನಿನ್ನೊರೆಗೆ ದೊರೆಗೆ ಗಂಡರು ಮೊಳರೆ. ಆಯ್ಕೆ ನೋಡ್ಕೊಳ್ಳಿ, ಸೇಮ್ ಬರ್ತದೆ ಆಯ್ಕೆ. ಇನ್ನು ರಣಾರಂಗದಲ್ಲಿ ಮಡಿದ ಬಿದ್ದಿರುವ ಯುದ್ಧವೀರ ಅಭಿಮನ್ಯು ಕುಮಾರನನ್ನು ಕಂಡು ದುರ್ಯೋಧನನು ಹೇಳೋ ಮಾತಿದು. ಸಂದರ್ಭ: ಕುರುಕ್ಷೇತ್ರ ರಣಾರಂಗದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡು ಅವರನ್ನು ಕಂಡು ದುಃಖಿಸುತ್ತಾ ಮುಂಬರಿದು ಬರುತ್ತಿರುವ ದುರ್ಯೋಧನನು ಅಭಿಮನ್ಯುವನ್ನು ನೋಡುತ್ತಾನೆ. ಎದುರು ಪಕ್ಷದ ಅರ್ಜುನನ ಮಗನಾದರೂ ಅವನ ಪರಾಕ್ರಮವನ್ನು ಮೆಚ್ಚುತ್ತಾನೆ. ಗುರು ದ್ರೋಣರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಲು ಬೇರೆಯವರಿಗೆ ಅಸಾಧ್ಯವಾಗಿದ್ದರೂ ನೀನು ಹೊಕ್ಕು ವೈರಿರಾಜರನ್ನು ಎದುರಿಸಿ ಹೋರಾಡಿದ ನಿನ್ನ ಪರಾಕ್ರಮಕ್ಕೆ ಸರಿ ಸಮಾನ ಪುರುಷ ಇದ್ದಾರೆ ಎಂದು ಪ್ರಶಂಸೆಯನ್ನು ಮಾಡ್ತಾನೆ. ಇನ್ನು ಸ್ವಾರಸ್ಯ: ವೀರ ಅಭಿಮನ್ಯು ಕುಮಾರನ ಶೌರ್ಯದ ಕುರಿತು ಮೆಚ್ಚುಗೆ ಗುಣಕ್ಕೆ ಮತ್ಸರವಿಲ್ಲವೆಂಬುದು ದುರ್ಯೋಧನ ಮಾತುಗಳಲ್ಲಿ ವ್ಯಕ್ತವಾಗುತ್ತದೆ. ಇನ್ನು 3ನೇ ಪ್ರಶ್ನೆ: ನಿಮ್ ಕ್ರಮ ವಿಪರ್ಯಂ ಮಾಡುವುದೇ. ಆಯ್ಕೆ ನೋಡ್ಕೊಳ್ಳಿ. ಆಮೇಲೆ ಸಂದರ್ಭ: ಅಭಿಮನ್ಯುವಿಗೆ ಕೈಗಳನ್ನು ಮುಗಿದು ಮುಂದೆ ಬರುತ್ತಿರುವಾಗ ದುರ್ಯೋಧನನಿಗೆ ತನ್ನ ಮಗ ಲಕ್ಷ್ಮಣ ಕುಮಾರ ನೆನಪಾಗುತ್ತದೆ. ಅಲ್ಲಿ ಹತ್ತಿರದಲ್ಲಿ ಬಿದ್ದಿರುವ ತನ್ನ ವಂಶದ ಕುಡಿಯನ್ನು ಕಂಡ ದುರ್ಯೋಧನನು ತಂದೆಯ ಸಾವಿನ ನಂತರ ಮಗನು ತಂದೆಗೆ ದರ್ಪಣ ಅಥವಾ ತರ್ಪಣ ನೀಡುವುದು ಕ್ರಮ. ಆದರೆ ಈಗ ಮಗನಿಗೆ ತಂದೆ ಜಲಾಂಜಲಿಯನ್ನು ನೀಡುವಂತಾಯಿತು. ನೀನು ಪದ್ಧತಿ ತಪ್ಪುವಂತೆ ಅಥವಾ ನೀನು ಪದ್ಧತಿಯನ್ನು ಮುರಿಯುವಂತೆ ಮಾಡಿಬಿಟ್ಟೆ ಕುಮಾರ ಎಂದು ದುಃಖಿಸುತ್ತಾನೆ. ಏನು ಮಾಡ್ತಾನೆ? ಆ ಒಂದು ಪದ್ಧತಿಯನ್ನು ಮುರಿದು ಬಿಡ್ತಾನೆ. ಅರ್ಥ ಆಯ್ತಾ? ನೆಕ್ಸ್ಟು ಸ್ವಾರಸ್ಯ: ಮಗನನ್ನು ಕಳೆದುಕೊಂಡ ತಂದೆಯ ದುಃಖ ಇಲ್ಲಿ ವ್ಯಕ್ತವಾಗಿದೆ. ಯುದ್ಧದಲ್ಲಿ ಕ್ರಮ ಸರದಿ ಇರೋದಿಲ್ಲ, ಅದು ಎಲ್ಲವನ್ನು ನುಂಗುತ್ತದೆ. ನೋಡಿ, ಎಲ್ಲವನ್ನು ಸೇಮ್ ಇದೇ ರೀತಿ ಬರೀಬೇಕಂತೇನಿಲ್ಲ, ನಿಮ್ಮ ಮಾತುಗಳಲ್ಲಿ ಬರೀರಿ. ಅರ್ಥ ಆಯ್ತಾ? ಸ್ವಾರಸ್ಯ ಏನಿರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಏನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾನೆ, ಎಕ್ಸ್ಪ್ಲನೇಷನ್ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡು ಸ್ವಾರಸ್ಯ ಇರಬೇಕು ಅಷ್ಟೇ. ಒಂದೇ ಲೈನಲ್ಲಿ ಮಗನನ್ನು ಕಳೆದುಕೊಂಡ ತಂದೆಯ ದುಃಖ ಇಲ್ಲಿ ವ್ಯಕ್ತವಾಗಿದೆ. ಏನಿದೆ ಅಲ್ಲಿ? ದುಃಖ ಇದೆ, ತಂದೆಯ ದುಃಖ. ಇಷ್ಟೇ ನೋಡಿ ಸ್ವಾರಸ್ಯ. ಓಕೆನಾ? ನೆಕ್ಸ್ಟು 4ನೇದು: ಜನನಿ ಸ್ತನ್ಯ ಮನುಮೆಂಡೆನಾಮ್ ಬಳಿಕೆ ನೇಮ್. ಆಯ್ಕೆ ನೋಡ್ಕೊಳ್ಳಿ. ಸಂದರ್ಭ: ರಣಾರಂಗದಲ್ಲಿ ತನ್ನವರನ್ನು ಕಳೆದುಕೊಂಡು ದುಃಖಿಸುತ್ತಾ ಬರುತ್ತಿರುವ ದುರ್ಯೋಧನನು ಭೀಮನ ಗದಾ ಪ್ರಹಾರದಿಂದ ರಕ್ತದ ಮುಡಿನಲ್ಲಿ ಬಿದ್ದಿದ್ದ ತಮ್ಮ ಯಾರು ಗೆಸ್ ಮಾಡಿ? ದುಶ್ಯಾಸನನ್ನು ನೋಡುತ್ತಾನೆ. ತಾಯ ಎದೆ ಹಾಲು ಉಣ್ಣುವಲ್ಲಿ, ಯಜ್ಞದ ಸೋಮಾಮೃತ ಸ್ವೀಕರಿಸುವುದಲ್ಲಿ, ಹೀಗೆ ಎಲ್ಲದರಲ್ಲೂ ಹಿರಿಯನಾದ ನಾನೇ ಮುಂದಿದ್ದೆ. ಬಾಲ್ಯದಿಂದ ಈ ಕ್ರಮ ತಪ್ಪಿದುದೇ ಇಲ್ಲ. ಆದರೆ ಯುದ್ಧದಲ್ಲಿ ಮರದಲ್ಲಿ ಮಾತ್ರ ನೀನು ಸರದಿ ಮುರಿದು ಮುಂದೆ ಹೊರಟು ಬಿಟ್ಟೆ ಎಂದು ಪ್ರಲಾಪಿಸುತ್ತಾನೆ. ಸ್ವಾರಸ್ಯ: ಹಿರಿಯನಾದವನು ಎಲ್ಲದರಲ್ಲಿಯೂ ಮುಂದಿರಬೇಕು. ಆದರೆ ತನಗಿಂತ ಮೊದಲೇ ತನ್ನ ಸಹೋದರನನ್ನು ಕಳೆದುಕೊಂಡ ದುರ್ಯೋಧನ ದುಃಖ ಇಲ್ಲಿ ಚಿತ್ರಿತವಾಗಿದೆ. ಇನ್ನು 5ನೇದು, ಇದಕ್ಕೂ ನೋಡ್ಕೊಳ್ಳಿ. ಆಯ್ಕೆ ಸೇಮ್ ಇರ್ತದೆ. ಸಂದರ್ಭ: ತಮ್ಮ ದುಶ್ಯಾಸನನ ಕಳೆಬರವನ್ನು ನೋಡಲಾಗದೆ ದುರ್ಯೋಧನನು ಮುಂದೆ ಬರುತ್ತಿರುವಾಗ ಕರ್ಣನನ್ನು ಕಾಣುತ್ತಾನೆ. ಅವನ ಮರಣವನ್ನು ಆತ ನಂಬುವುದಿಲ್ಲ. ನಾನು ದುಶ್ಯಾಸನ ಹಾಗೂ ನೀನು ಮೂವರು ಒಂದಾಗಿ ಇದ್ದರಲ್ಲವೇ? ಈಗ ಆತನು ಅಂದರೆ ದುಶ್ಯಾಸನ ತೀರಿ ಹೋದ ಬಳಿಕ ನೀನೇ ನನಗೆ ಎಲ್ಲವಾಗಿರುವೆ. ನೀನೇ ನನ್ನನ್ನು ಸಂತೈಸಬೇಕು. ಆದರೆ ನೀನು ಸಹ ನನ್ನನ್ನು ಬಿಟ್ಟು ಎತ್ತ ಹೋದೆ ಎಂದು ದುರ್ಯೋಧನ ಕೇಳುತ್ತಾನೆ. ಸ್ವಾರಸ್ಯ: ತನ್ನ ಜೀವಕ್ಕೆ ಜೀವನಿಸಿದ ಮಿತ್ರ ಕರ್ಣನ ಮರಣವನ್ನು ಸಹಿಸಲು ನಂಬಲು ದುರ್ಯೋಧನನಿಂದ ಸಾಧ್ಯವಾಗದ
ಸ್ಥಿತಿಯನ್ನು ಇಲ್ಲಿ ಕಾಣಬಹುದು. ಇನ್ನು 6ನೇ ಪ್ರಶ್ನೆ, ಆನರ್ವ್ಯಂ ಪೈತಿ ಎರಿವಳ್. ಆಯ್ಕೆ ನೋಡ್ಕೊಳ್ಳಿ. ಸಂದರ್ಭ: ಕರ್ಣನು ಯಾರು, ಯಾರ ಮಗನು, ಹೇಗೆ ಹುಟ್ಟಿದವನೆಂಬ ವಿಚಾರಗಳನ್ನು ತಾನರಿತುವೆ. ತಾಯಿಯಾದ ಕುಂತಿ ತಿಳಿದಿರುವರು, ಅವಳಿಗೆ ತಿಳಿದಿದೆ. ರಾಕ್ಷಸ ವೈರಿ ಕೃಷ್ಣ ತಿಳಿದಿದ್ದಾನೆ, ಅವನಿಗೂ ಕೂಡ ಗೊತ್ತಿದೆ. ಸೂರ್ಯ ತಿಳಿದಿದ್ದಾನೆ, ಸೂರ್ಯನಿಗೆ ಕೂಡ ಗೊತ್ತಿದೆ. ಮತ್ತು ದಿವ್ಯಜ್ಞಾನಿ ಎನಿಸಿರುವ ಸಹದೇವ ಕೂಡ ಅರ್ಥಿದ್ದಾನೆ ಅಥವಾ ತಿಳ್ಕೊಂಡಿದ್ದಾನೆ, ಅವನು ಕೂಡ. ಇದನ್ನುಳಿದು ಬೇರೆ ಯಾರೂ ಈ ರಹಸ್ಯವನ್ನೆರಿಯರು. ಇದನ್ನು ಬಿಟ್ಟು ಬೇರೆ ಯಾರಿಗೂ ಆ ಒಂದು ರಹಸ್ಯ ಗೊತ್ತಿಲ್ಲ ಅಂತ ಅರ್ಥ ಎಂದು ದುರ್ಯೋಧನ ಪ್ರಲಾಪಿಸುತ್ತಾನೆ. ಅದಾನಂತರ ಎಷ್ಟನೇ ಪ್ರಶ್ನೆಯನ್ನು? 7ನೇ ಪ್ರಶ್ನೆ. ಸ್ವರಸ ನೋಡ್ಕೊಳ್ಳಿ. ಕರ್ಣನೇ ರಾಜ್ಯದ ಒಡೆಯನೆಂಬುದನ್ನು ದುರ್ಯೋಧನನು ಮನಸ್ಸಿನಲ್ಲಿ ತಿಳಿದುಕೊಂಡಿದ್ದನೆಂಬ ಸತ್ಯಲ್ಲಿ ವ್ಯಕ್ತವಾಗಿದೆ. ನೋಡ್ಕೊಳ್ಳಿ. ಡೋಂಟ್ ವರಿ, ಇದರ ಮೇಲೆ ನಮಗೆ ಇನ್ನೂ ಕೂಡ ಪ್ರತಿಯೊಂದು ಪಾಠದ ಮೇಲೆ, ಗಾಂಧಿಗಿರ್ಬೋದು, ದುರ್ಯೋಧನ ಆಗಿರ್ಬೋದು, ಎಲ್ಲ ಪಾಠಗಳ ಮೇಲೆ ಇಂಪಾರ್ಟೆಂಟ್ ಕ್ವಶನ್ ಆಗ್ತೀವಿ. ಬಹುಮುಖ ಪ್ರಶ್ನೆ ಹಾಕ್ತೀನಿ, ಅಲ್ಲಿ ನೋಡ್ಕೋಬೋದು ಯಾವೆಲ್ಲ ಇಂಪಾರ್ಟೆಂಟ್ ಅರ್ಥ ಆಯ್ತಾ? ಇಂಪಾರ್ಟೆಂಟ್ ಆಗ್ತೀನಿ, ಡೋಂಟ್ ವರಿ. ನೆಕ್ಸ್ಟ್ 2ನೇದು, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ವಾಕ್ಯದ ಪ್ರಶ್ನೆಗಳೆಲ್ಲ. 1ನೇ ಪ್ರಶ್ನೆ ನೋಡಿ. 1ನೇ ಕ್ವಶನ್ನು, ಕುರುಪತಿ ರಣರಂಗದಲ್ಲಿ ಏನನ್ನು ಮೆಟ್ಟಿ ನಡೆದನು? ಉತ್ತರ: ರಣರಂಗದಲ್ಲಿ ಕುರುಪತಿ ದಡಿಗವೆನಗಳನ್ನು, ಅಂದರೆ ಏನು, ಭಾರಿ ಹೆಣೆಗಳನ್ನು ಮೆಟ್ಟಿ ನಡೆದನು. 2ನೇ ಪ್ರಶ್ನೆ, ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಯಾರ ನೆರವನ್ನು ಅವಲಂಬಿಸಿದನು ಅಥವಾ ಯಾರ ನೆರವನ್ನು ಪಡೆಯುತ್ತಾನೆ? ಅವನು ಯಾರ ನೆರವನ್ನು ಪಡಿತಾನೆ? ರಣರಂಗದಲ್ಲಿ ಸಾಗುವ ದುರ್ಯೋಧನ ಸಂಜಯನ ಹೇಗೆಲ್ಲ ನೆರವನ್ನು ಅವಲಂಬಿಸಿದನು. ಯಾರು? ಸಂಜಯ. 3ನೇದು, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನು, ವೇರ್ ಇಂಪಾರ್ಟೆಂಟು. ಪಿನಾಕಪಾನಿ ಎಂದರೆ ಯಾರು? ಉತ್ತರ: ಪಿನಾಕಪಾನಿ ಎಂದರೆ ಶಿವ. 4ನೇ ಪ್ರಶ್ನೆ, ಚಕ್ರವ್ಯೂಹವನ್ನು ರಚಿಸಿದವನು ಯಾರು? ಚಕ್ರವ್ಯೂಹವನ್ನು ರಚಿಸಿದವನು ಗುರು ದ್ರೋಣ ಅಥವಾ ದ್ರೋಣಾಚಾರ್ಯ ಅಂತ ಕರೀತಾರೆ. 5ನೇದು, ತಂದೆಗೆ ಜಲಾಂಜಲಿಯನ್ನು ಅಥವಾ ತಿಲಾಂಜಲಿಯನ್ನು ಯಾರು ಕೊಡಬೇಕು? ಜಲಾಂಜಲಿ, ತಿಲಾಂಜಲಿ ಯಾರು? ಮಗ ಕೊಡಬೇಕು, ಮಗನಾದವನು ಕೊಡಬೇಕು. 6ನೇದು, ದಿವ್ಯಜ್ಞಾನಿ ಎಂದು ಯಾರನ್ನು ಕರೆಯಲಾಗಿದೆ? ಯಾರು? ಸಹದೇವ. 7ನೇದು, ಅಂಗಾಧಿಪತಿ ಯಾರು? ಅಂಗಾಧಿಪತಿ ಕರ್ಣ. 8ನೇದು, ಹರಿಯು ಕರ್ಣನಿಂದ ಬೇಡಿದ್ದೆನು? ಹರಿಯು ಕರ್ಣನಿಂದ ಕವಚವನ್ನು ಬೇಡಿದನು, ಕವಚ. ಇನ್ನು 3ನೇ ಮೇನು, 2-3 ವಾಕ್ಯದಲ್ಲಿ ಉತ್ತರಿಸಿ. 1ನೇ ಪ್ರಶ್ನೆ, ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೆಬರ ಯಾವ ರೀತಿ ಕಾಣುತ್ತಿತ್ತು? ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೆಬರವು ಅರೆಮುಚ್ಚಿದ ಕಣ್ಣು, ಕತ್ತರಿಸಿ ಹೋದ ಕೈಗಳು, ಔಡುಗಚ್ಚಿದ ತುಟಿಗಳು, ವೈರಿಗಳ ಬಾಣಗಳ ಹೊಡೆತದಿಂದ ಜರ್ಜರಿತ ಶರೀರ ರಕ್ತದ ಕಡಲಿನಲ್ಲಿ ಮುಳುಗಿದಂತೆ ಭಯಂಕರವಾಗಿ ಕಾಣುತ್ತಿತ್ತು, ತುಂಬಾ ಭಯಂಕರವಾಗಿ ಗೋಚರಿಸಿತ್ತು. ಇನ್ನು 2ನೇದು, ದುರ್ಯೋಧನ ತನ್ನ ಮಗನ ಶವವನ್ನು ಕಂಡು ಹೇಗೆ ವ್ಯತ್ಯಪಡುತ್ತಾನೆ ಅಥವಾ ದುಃಖವನ್ನು ಪಡುತ್ತಾನೆ? ದುರ್ಯೋಧನನು ತನ್ನ ಮಗನಾದ ಲಕ್ಷ್ಮಣ ಕುಮಾರನ ಶವವನ್ನು ಕಂಡು ತಂದೆಯ ಮರದಲ್ಲಿ ಮಗನು ಜಲಾಂಜಲಿಯನ್ನು ನೀಡುವುದು ಕ್ರಮ, ಆದರೆ ಈಗ ತಂದೆಯಾದ ನಾನೇ ನಿನಗೆ ತರ್ಪಣ ನೀಡುವಂತಾಗಿದೆ, ನೀನು ಕ್ರಮ ತಪ್ಪುವಂತೆ ಮಾಡಿದ ಮಗನೇ ಎಂದು ವ್ಯತ್ಯಪಡುತ್ತಾನೆ ಅಥವಾ ದುಃಖ ಪಡುತ್ತಾನೆ. 2 ಕ್ವಶನ್ ಕೇಳ್ತಾರೆ. ವ್ಯತ್ಯ ಅಂದರೂ ಕೂಡ ಒಂದೇ, ದುಃಖ ಅಂದರೂ ಕೂಡ ಒಂದೇ. ಇನ್ನು 3ನೇ ಪ್ರಶ್ನೆ, ದುಶ್ಯಾಸನನು ಅಣ್ಣನಿಗೆ ತೋರಿದ ವಿನಯಶೀಲತೆ ಯಾವುದು? ಉತ್ತರ: ತಾಯಿಯ ಎದೆಹಾಲು ಕುಡಿಯುವಲ್ಲಿ, ಯಜ್ಞಯಾಗಾದಿಗಳ ಸೋಮರಸ ಕುಡಿಯುವಲ್ಲಿ, ದಿವ್ಯ ಭೋಜನದಲ್ಲಿ ಹಿರಿಯನಾದ ದುರ್ಯೋಧನನು ಮೊದಲಿಗೆ ಸ್ವೀಕರಿಸುವಂತೆ ಬಾಲ್ಯದಿಂದಲೂ ದುಶ್ಯಾಸನನ ಅಣ್ಣನಿಗೆ ವಿನಯಶೀಲತೆ ತೋರಿದ್ದನು. ಇನ್ನು 4ನೇದು, ಕರ್ಣನ ಜನ್ಮ ರಹಸ್ಯವನ್ನು ಯಾರು ಅರ್ಥಿದ್ದರು? ಯಾರು? ಕರ್ಣನ ಜನ್ಮ ರಹಸ್ಯವನ್ನು ಸ್ವತಃ ದುರ್ಯೋಧನ, ಕುಂತಿ, ದಾನ, ವೈವೈರಿ ಯಾರು? ಕೃಷ್ಣ. ಸೂರ್ಯ ಹಾಗೂ ದಿವ್ಯಜ್ಞಾನಿ ಸಹದೇವ ಇವರು ಅರ್ಥಿದ್ದರು. ಇದು ಕೂಡ ಇಂಪಾರ್ಟೆಂಟ್ ಕ್ವಶನು, ಓದ್ಕೊಂಡಿರಿ. ಇನ್ನು 5ನೇದು, ದುರ್ಯೋಧನನು ಕರ್ಣನ ದಾನ ಗುಣಗಳನ್ನು ಹೇಗೆ ಪ್ರಶಂಸಿಸಿದ್ದಾನೆ? ಅವನ ದಾನ ಗುಣಗಳು. ಉತ್ತರ: ಇಂದ್ರನು ಬಂದು ಬೇಡಲು ಕವಚವನ್ನು ಕತ್ತರಿಸಿಕೊಟ್ಟೆ, ಕುಂತಿ ಬೇಡಲು ಅಳುಕದೆ ಪುರಿಗನಿಯನ್ನು ಅಂದರೆ ದಿವ್ಯಾಸ್ತ್ರವನ್ನು ನೀಡಿದೆ, ನಿನಗೆ ಸಮನಾದ ದಾನಶೂರ ಪರಾಕ್ರಮಿ ಯಾರೂ ಇಲ್ಲವೆಂದು ಕರ್ಣನ ದಾನ ಗುಣಗಳನ್ನು ಅಥವಾ ಗುಣ ಅಂತ ಕರೀತಾರೆ ದುರ್ಯೋಧನನು ಪ್ರಶಂಸೆಯನ್ನು ಮಾಡ್ತಾನೆ ಅವನು. ಇನ್ನು 4ನೇ ಮೇನು 5-6 ವಾಕ್ಯದಲ್ಲಿ ಉತ್ತರಿಸಿ. ಇವನ್ನೆಲ್ಲ ನಾನು ಜಸ್ಟ್ ಕ್ವಶನ್ ಹೇಳ್ತೇನೆ, ಆನ್ಸರ್ ನೋಡ್ಕೋಬೇಕು, ಆಯ್ತಾ? 1ನೇ ಕ್ವಶನ್ನು, ದುರ್ಯೋಧನ ರಣರಂಗದಲ್ಲಿ ನಡೆದು ಬಂದ ಬಗೆಯನ್ನು ಕವಿ ಹೇಗೆ ವರ್ಣಿಸಿದ್ದಾನೆ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ಈ ಕ್ವಶನ್ ಬರ್ಬೋದು ನಿಮ್ಮ ಟೆಸ್ಟಿಗೆ. ಓಕೆ, ನೋಡ್ಕೊಳ್ಳಿ. ಉತ್ತರ: ಕುರುಕ್ಷೇತ್ರ ರಣರಂಗದಲ್ಲಿ ಎಲ್ಲೆಂದರಲ್ಲಿ ಆಯುಧಗಳು ಮುರಿದು ತುಂಡು ತುಂಡಾಗಿ ಬಿದ್ದಿದ್ದವು. ಮಡಿದು ಬಿದ್ದವರ ದೇಹದಿಂದ ಹರಿದ ರಕ್ತವು
ನೇತ್ರ ಕಲ್ಲಿನಂತೆ ಭಾಸವಾಗುತ್ತಿತ್ತು. ಎಲ್ಲಿ ನೋಡಿದರಲ್ಲಿ ಹೆಣಗಳ ರಾಶಿ. ಇಂಥ ರಣರಂಗದಲ್ಲಿ ಮುರಿದು ಬಿದ್ದ ಆಯುಧಗಳು ಕಾಲಿಗೆ ಚುಚ್ಚುತ್ತಿರಲು ತುಂಬಾ ಕಾಲಿಗೆ ಚುಚ್ತಾ ಇರ್ತವೆ. ಕಾಲಿಡಲು ಸಹ ಜಾಗವಿಲ್ಲದಂತಿರಲು ಹೆಣಗಳ ರಾಶಿಯನ್ನೇ ಮೆಟ್ಟುತ್ತಾ, ಅಂದರೆ ಅವನು ಹೆಣಗಳ ರಾಶಿ ಮೇಲೇ ಕಾಲಿಡುತ್ತಾ ಬರ್ತಾನೆ. ದಾಟುತ್ತಾ ದುರ್ಯೋಧನ ಬಂದನು. ದಾಟುತ್ತಾ ದುರ್ಯೋಧನ ಬಂದನು. ಸತ್ತಿರುವ ಆನೆಗಳೆಂಬ ಬೆಟ್ಟವನ್ನು ಇರುತ್ತಾ ಅವನ್ನ ಸತ್ತಿರುವ ಆನೆಗೆ ಹೋಲಿಸ್ತಾರೆ. ಹೆಣಗಳನ್ನು ಸತ್ತಿರುವ ಆನೆಗೆ ಹೋಲಿಸ್ತಾರೆ. ರಕ್ತದ ನದಿಯನ್ನು ದಾಟುತ್ತಾ ಆ ರಕ್ತವನ್ನು ನದಿಗೆ ಹೋಲಿಸ್ತಾರೆ. ಯಾಕಂದರೆ ಅಷ್ಟು ಹೆಣಗಳ ರಕ್ತ ಅಲ್ಲಿ ಬಿದ್ದಿರುತ್ತೆ. ನದಿಗೆ ಸಮನಾಗಿ ಹೋಲಿಸ್ತಾರೆ. ರಕ್ತದ ನದಿಯನ್ನು ದಾಟುತ್ತಾ ಆನೆಗಳ ಸೊನ್ನೆಲುಗಳೆಂಬ ಕಪ್ಪು ಬಳ್ಳಿಗಳ ಮೇಳೆಗಳ ಅರಣ್ಯದಲ್ಲಿ ಸಿಲುಕಿಕೊಳ್ಳುತ್ತಾ. ನೋಡಿ, ಆನೆಗಳ ಸೊಳ್ಳಿಗೆ ಹೋಲಿಸ್ತಾರೆ, ಕಪ್ಪು ಬಳ್ಳಿಗಳ ಮೇಳೆಗಳ ಅರಣ್ಯದಲ್ಲಿ ಹೋಲಿಸ್ತಾರೆ. ಸಿಲುಕಿಕೊಳ್ಳುತ್ತಾ ಅವುಗಳನ್ನು ಲೆಕ್ಕಿಸದೆ ಸಂಜೆಯಿನ ಹೆಗಲನ್ನು ಅವಲಂಬಿಸಿಕೊಂಡು ದುರ್ಯೋಧನ ನಡೆದು ಬಂದನು. ಅವನು ಸಂಜೆ ನೆರವನ್ನು ಪಡ್ಕೊಂಡಿರ್ತಾನೆ. ನಂತರ ಎರಡನೇ ಪ್ರಶ್ನೆ ಏನು? ದ್ರೋಣನ ಕಳೇಬರವನ್ನು ಕಂಡು ದುರ್ಯೋಧನ ಹೇಗೆ ದುಃಖ ಪಡುತ್ತಾನೆ ಅಥವಾ ದುಃಖಿಸುತ್ತಾನೆ? ಉತ್ತರ ನೋಡ್ಕೊಳ್ಳಿ ನೀವು. ನಾನು ಇನ್ಮೇಲೆ ಜಸ್ಟ್ ಕ್ವಶನ್ ಹೇಳ್ತೀನಿ. ಈಗಾಗಲೇ 16 ನಿಮಿಷ ಆಯಿತು ವಿಡಿಯೋ, ಓಕೆನಾ? ವಿಡಿಯೋನ ಪಾಸ್ ಮಾಡಿ, ಅಂದರೆ ಸ್ಟಾಪ್ ಮಾಡಿ ಉತ್ತರ ಬರ್ಕೋಬೋದು ಅಥವಾ ಇಲ್ಲೇ ಓದ್ಕೋಬೋದು. ನೋಡ್ಕೊಳ್ಳಿ, ಇದೆಲ್ಲ ಸಂಪೂರ್ಣ ಉತ್ತರ. ವಿಡಿಯೋನ ಸ್ಟಾಪ್ ಮಾಡಿ ಓದ್ಕೊಳ್ಳಿ ನೀವು. ಇನ್ನು ಮೂರನೇ ಪ್ರಶ್ನೆ, ಅಭಿಮನ್ಯುವಿನ ಶೌರ್ಯ ಸಾಹಸಗಳನ್ನು ದುರ್ಯೋಧನ ಹೇಗೆ ಹೊಗಳುತ್ತಾನೆ ಅವನು? ನೋಡ್ಕೊಳ್ಳಿ. ಇನ್ನು ನಾಲ್ಕನೇದು, ದುರ್ಯೋಧನನು ದುಶ್ಯಾಸನನ್ನು ಕಂಡು ವ್ಯಕ್ತಪಡಿಸಿದ ಭಾವನೆಗಳಾವು? ಇದು ಕೂಡ ಇಂಪಾರ್ಟೆಂಟು. ನೆಕ್ಸ್ಟು 5ನೇ ಕ್ವಶನ್ನು, ಕರ್ಣನ ಉದಾತ್ತ ಗುಣಗಳನ್ನು ದುರ್ಯೋಧನ ಹೇಗೆ ಕೊಂಡಾಡಿದ್ದಾನೆ? ಉದಾತ್ತ ಗುಣಗಳು, ಇದು ಕೂಡ ಇಂಪಾರ್ಟೆಂಟ್ ಕ್ವಶನೇ. ಎಲ್ಲ ಕೂಡ ಅಷ್ಟೊಂದು ಡಿಫ್ರೆಂಟ್ ಇರೋದಿಲ್ಲ, ಸಿಮಿಲರ್ ಇರ್ತವೆ, ವ್ಯತ್ಯಾಸ ಇರ್ತದೆ ಅಷ್ಟೊಂದು. ನೀವು ಚೆನ್ನಾಗಿ ಭಾರತ ನೋಡ್ಕೊಳ್ಳಿ. ಒಂದ್ಸಲ ಭಾರತ ಗೊತ್ತಾದರೆ ನೀವು ಯಾವ ಕ್ವಶನ್ ಕೂಡ ಬರೀಬೋದು. ಆಮೇಲೆ ಭಾಷಾಭ್ಯಾಸ ನೋಡ್ಕೊಳ್ಳಿ ಸ್ವಲ್ಪ. ಜಳ, ಅನಳ ಇಂಥ ಪದಗಳನ್ನು ಪಟ್ಟಿ ಮಾಡಿ. ಕಮಲ ಇವೆಲ್ಲ ಪಟ್ಟಿ ಮಾಡಬೇಕಂತ ಕೊಟ್ಟಿದ್ದಾರೆ. ನಿಮಗೆ ಅವಶ್ಯಕತೆ ಇದ್ದರೆ ನೋಡ್ಕೋಬೋದು. ಅರ್ಥ ಆಯ್ತಾ? ಸೊ ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ವಚನಗಳು. ಸೊ ಈ ಒಂದು ವಚನಗಳ ಪದ್ಯ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೇನೆ. ಇವಾಗ ನಾವು ಗಾಂಧಿ ಪಾಠ ಹಾಕಿದ್ದೀವಿ. ಗಾಂಧಿ ಪಾಠ ಸಂಪೂರ್ಣ ಕ್ವಶನ್ ಆನ್ಸರ್ ಹಾಕಿದ್ದೀವಿ. ಯಾರು ನೋಡಿಯಲ್ಲಿ ನೋಡ್ಕೊಂಬನ್ನಿ. ಈಗಾಗಲೇ ಚಾನಲ್ ಇರ್ತದೆ ಅಥವಾ ಲಿಂಕನ್ನು ವಿಡಿಯೋಕ್ಕೆ ಕೊಟ್ಟಿದ್ದೀನಿ, ಅಲ್ಲಿಂದ ಹೋಗಿ ನೋಡ್ಕೋಬೋದು, ಓಕೆನಾ? ಇದಷ್ಟಿಲ್ಲ, ನಿಮಗೆ ನೆಕ್ಸ್ಟು ಇಂಗ್ಲೀಷ್ ಆಗಿರ್ಬೋದು, ಆರ್ಟ್ಸು, ಕಾಮರ್ಸ್, ಸೈನ್ಸು ಎಲ್ಲ ಒಂದು ಸಬ್ಜೆಕ್ಟ್ನ ಕ್ವಶನ್ ಬ್ಯಾಂಕ್ಗಳು ಮತ್ತು ಕ್ವಶನ್ ಆನ್ಸರ್ಗಳು ಇದೊಂದು ಚಾನಲ್ ಹಾಕ್ತೀವಿ. ಸೊ ಅವೆಲ್ಲ ಮಿಸ್ ಆಗಬಾರ್ದು ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನಿಮಗೆ ಯಾವ ವಿಷಯಗಳು ನೋಡಿಸ್ಬೇಕು ಅಂತ ಅವನ್ನ ಕೂಡ ಹಾಕೋಕ್ಕೆ ಟ್ರೈ ಮಾಡ್ತೀವಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.